ಸತತ 4 ವರ್ಷಗಳಿಂದ ಪಾಳು ಬಿದ್ದು ಇದೀಗ ನವರೂಪದೊಂದಿಗೆ ಜೀವ ತಳೆದಿರುವ ಕಾರವಾರ ನಗರದ ನಗರಸಭೆಯ ಈಜುಕೊಳವನ್ನು ಇದೇ ಜನವರಿ 25ರಂದು ಪ್ರಾಯೋಗಿಕವಾಗಿ ಚಾಲನೆ ನೀಡಲು ನಿರ್ಧರಿಸಲಾಗಿದ್ದು, ಬಳಿಕ ಜನರ ಸ್ಪಂದನೆಗೆ ಅನುಗುಣವಾಗಿ ಈಜುಕೊಳವನ್ನು ಅಧಿಕೃತವಾಗಿ ಉದ್ಘಾಟಿಸಲು ತೀರ್ಮಾನಿಸಲಾಗಿದೆ. ಕಾರವಾರ ನಗರದ ಎಂಜಿ ರಸ್ತೆಯಲ್ಲಿರುವ ಈಜುಕೊಳವನ್ನು ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಬಂದ್ ಮಾಡಲಾಗಿತ್ತು. ಆದರೆ ಇದೀಗ ನಗರವಾಸಿಗಳ ಬಹು ಬೇಡಿಕೆಯಾಗಿದ್ದ ಈಜುಕೊಳಕ್ಕೆ ಮರುಜೀವ ನೀಡಲಾಗಿದ್ದು, ಉದ್ಘಾಟನೆಗೂ ಸಿದ್ಧಗೊಂಡಿದೆ. ಈಜುಕೊಳದ ಹೊರ ಹಾಗೂ ಒಳಭಾಗದಲ್ಲಿ ಬಣ್ಣ ಬಳಿಯಲಾಗಿದ್ದು, ಟೈಲ್ಸ್ಗಳ ಅಳವಡಿಕೆ, ಆಕರ್ಷಣೀಯ ವಿದ್ಯುತ್ ದೀಪಗಳ ವ್ಯವಸ್ಥೆ, ಸ್ನಾನಗೃಹ, ಶೌಚಾಲಯ, ನೀರಿನ ಸಂಗ್ರಹದ ತೊಟ್ಟಿ, ಈಜುಕೊಳದ ಸ್ವಚ್ಛತೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಿ ಉತ್ತಮ ಈಜುಕೊಳವನ್ನ ರೂಪಿಸಲಾಗಿದೆ. ಹಿಂದೆ ಈಜುಕೊಳವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ರಮವಾಗಿ 4 ಅಡಿಗಳಿಂದ 12 ಅಡಿಗಳವರೆಗೆ ಆಳವಿತ್ತು. ಇದೀಗ ಈ ಆಳವನ್ನ 6 ಅಡಿಗೆ ತಗ್ಗಿಸಲಾಗಿದೆ. ಇದರ ಪಕ್ಕದಲ್ಲಿಯೇ ಚಿಕ್ಕ ಮಕ್ಕಳಿಗಾಗಿ ಪ್ರತ್ಯೇಕವಾಗಿ 3 ಅಡಿ ಆಳದ ಈಜುಕೊಳವಿದೆ. ಈಜುಕೊಳದ ಸಮಯವನ್ನ ಸೋಮವಾರ ರಜಾ ದಿನವನ್ನ ಹೊರತುಪಡಿಸಿ ಬೆಳಿಗ್ಗೆ 5:30ರಿಂದ ಮಧ್ಯಾಹ್ನ 12:30ರವರೆಗೆ ಹಾಗೂ ಸಂಜೆ 5ರಿಂದ ರಾತ್ರಿ 8 ಗಂಟೆಯವರೆಗೆ ನಿಗದಿಪಡಿಸಲಾಗಿದೆ. ಇನ್ನು ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಸ್ನಾನದ ಕೋಣೆಗಳು, ಶೌಚಾಲಯಗಳು ಮತ್ತು ಪ್ರತ್ಯೇಕ ತರಬೇತುದಾರರು ಇರಲಿದ್ದಾರೆ. ಬೆಳಿಗ್ಗೆ 9:30ರಿಂದ 10:30ರವರೆಗೆ ಹಾಗೂ ಸಂಜೆ 4ರಿಂದ 5 ಗಂಟೆಯವರೆಗೆ ಮಹಿಳೆಯರಿಗೆ ಅವಕಾಶ ನೀಡಲಾಗಿದೆ. ಈಜು ತರಬೇತಿ ಪಡೆಯಲು ಬಯಸುವವರಿಗೆ ಸುವರ್ಣ ಅವಕಾಶ ನೀಡಲಾಗಿದ್ದು, ದಿನದ 2 ಅವಧಿಯಲ್ಲಿ ತರಬೇತಿಯೊಂದಿಗೆ ನೂತನವಾಗಿ 25 ದಿನದ ಕೋರ್ಸ್ ಪರಿಚಯಿಸಲಾಗಿದೆ. ಪ್ರತಿ ಬ್ಯಾಚಿನ ಕಲಿಕಾರ್ಥಿಗಳಿಗೆ ದಿನದಲ್ಲಿ 45 ನಿಮಿಷಗಳ ಕಾಲ ತರಬೇತಿ ನೀಡಲಾಗುತ್ತದೆ. ಈ ಕೋರ್ಸಿಗೆ 14 ವರ್ಷದೊಳಗಿನ ಮಕ್ಕಳಿಗೆ 3,000 ರೂಪಾಯಿ, ವಯಸ್ಕರಿಗೆ 3,500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಕೋರ್ಸ್ ಹೊರತುಪಡಿಸಿ ಈಜುಕೊಳದಲ್ಲಿ ಈಜಲು 45 ನಿಮಿಷಕ್ಕೆ 100 ರೂಪಾಯಿ ಶುಲ್ಕ ವಿಧಿಸಲಾಗಿದೆ. ತರಬೇತಿ ವೇಳೆ ಈಜು ಉಡುಪು ಹಾಗೂ ಟೋಪಿ ಧರಿಸುವುದು ಕಡ್ಡಾಯಗೊಳಿಸಲಾಗಿದ್ದು, ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಕೋವಿಡ್ ಬಳಿಕ ಈಜುಕೊಳದ ಟೆಂಡರ್ ನೀಡಲು ನಗರಸಭೆ ಸಾಕಷ್ಟು ಪ್ರಯತ್ನಿಸಿತ್ತಾದರೂ ನಷ್ಟ ಉಂಟಾಗುವ ಭೀತಿಯಿಂದ ಗುತ್ತಿಗೆದಾರರು ಹಿಂಜರಿತಿದ್ದರು. ಇದೀಗ ಈಜುಕೊಳವನ್ನ ಗುತ್ತಿಗೆ ಪಡೆದ ಉದ್ಯಮಿ ರಾಜೇಶ್ ಕಾಮತ್ ಅವರು ಈಜುಕೊಳವನ್ನ ಮರು ಉದ್ಘಾಟನೆಗೆ ಅಣಿಗೊಳಿಸಿದ್ದಾರೆ. ಅತ್ಯುತ್ತಮ ಸೌಲಭ್ಯಗಳು ಹಾಗೂ ಹೊಸ ಮೆರಗಿನೊಂದಿಗೆ ಕಾರವಾರದಲ್ಲಿ ರೂಪು ತಳೆದಿರುವ ಈಜುಕೊಳವು ಈಜು ಪ್ರಿಯರಲ್ಲಿ ಸಂತಸ ಮೂಡಿಸಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಅವಿನಾಶ್ ಆಗೇರ್, ಅವರ್ಸಾ, ಕಾರವಾರ. ಹೊನ್ನಾವರ ತಾಲೂಕು ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ 11ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ 1ರಂದು ಕವಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆ ಆವರಣದಲ್ಲಿ ನಡೆಯಲಿದೆ. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಕಸಾಪ ತಾಲೂಕಾಧ್ಯಕ್ಷ ಎಸ್ಎಚ್ ಗೌಡ, ಹಿರಿಯ ಸಾಹಿತಿ ಹೊನ್ನಪ್ಪಯ್ಯ ಗುನಗ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೆಯಲಿದ್ದು, ವಿವಿಧ ಗೋಷ್ಠಿ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಸಮ್ಮೇಳನವನ್ನ ಕುಂದಾಪುರದ ಹಿರಿಯ ಸಾಹಿತಿ, ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಜಯರಾಮ್ ಶೆಟ್ಟಿ ಉದ್ಘಾಟಿಸುವರು. ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆ ಆಶಯ ನುಡಿಗಳನ್ನಾಡುವರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಪುಸ್ತಕ ಬಿಡುಗಡೆಗೊಳಿಸುವರು. ಶಾಸಕ ದಿನಕರ್ ಶೆಟ್ಟಿ ಪುಸ್ತಕ ಮಳಿಗೆ ಉದ್ಘಾಟಿಸುವರು. ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್ ದ್ವಾರ ಉದ್ಘಾಟಿಸುವರು. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಎಸ್ಡಿ ಹೆಗಡೆ ಧ್ವಜ ಹಸ್ತಾಂತರಗೊಳಿಸುವರು. ಹಿರಿಯ ಸಾಹಿತಿ ಹೊನ್ನಪ್ಪಯ್ಯ ಗುನಗ ಅಧ್ಯಕ್ಷೀಯ ಭಾಷಣ ಮಾಡುವರು. ಪ್ರೊಫೆಸರ್ ಕಿಶೋರ್ ನಾಯ್ಕ್ ಅವರ ಮೊಗ್ಗು ಕವನ ಸಂಕಲನ, ಎನ್ಜಿ ಕಾವೂರವರ ಒಂದೇ ಬನದ ಹೂಗಳು ಲೋಕಾರ್ಪಣೆಗೊಳ್ಳಲಿದೆ. ಮಧ್ಯಾಹ್ನ 12 ಗಂಟೆಗೆ ವಿಚಾರ ಮಂಥನ ಗೋಷ್ಠಿ ನಡೆಯಲಿದೆ. ಅಂಕಣಕಾರ ನಾರಾಯಣ್ ಯಾಜಿ ಸಾಲಿಬೈಲು ಅಧ್ಯಕ್ಷತೆ ವಹಿಸುವರು. ಪ್ರಾಚಾರ್ಯ ವಸಂತ ಗಾಂವ್ಕರ್ ಆಶಯ ನುಡಿಗಳನ್ನಾಡುವರು. ಹೊನ್ನಾವರದ ಪ್ರವಾಸೋದ್ಯಮ ಹಾಗೂ ಸವಾಲುಗಳು ಕುರಿತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪ್ರಕಾಶ್ ನಾಯ್ಕ್ ವಿಚಾರ ಮಂಡಿಸುವರು. ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೊನ್ನಾವರದ ಕೊಡುಗೆ ಕುರಿತು ಚಿಂತಕ ಎಲ್ಎಂ ಹೆಗಡೆ ವಿಚಾರ ಮಂಡಿಸುವರು. ಹೊನ್ನಾವರದ ಪ್ರಸ್ತುತ ಸಾಹಿತ್ಯ ರಚನೆ ಗತಿ ಕುರಿತು ಬರಹಗಾರ್ತಿ ಮಾದೇವಿ ಗೌಡ ವಿಚಾರ ಮಂಡಿಸುವರು.
ನಡೆಸುವರು. ಮಧ್ಯಾಹ್ನ 1:30ಕ್ಕೆ ಕವಿ ಸಮಯ ಗೋಷ್ಠಿ ನಡೆಯಲಿದ್ದು ಸಾಹಿತಿ ಜಯಶ್ರೀ ಕಣ್ಣಿ ಅಧ್ಯಕ್ಷತೆ ವಹಿಸುವರು. ಸಾಹಿತಿ ಡಾಕ್ಟರ್ ಸತೀಶ್ ನಾಯ್ಕ್ ಆಶಯ ನುಡಿಗಳನ್ನಾಡುವರು. ಹಿರಿಕಿರಿಯ ಸಾಹಿತಿಗಳು ಕವನ ವಾಚಿಸುವರು. ಮಧ್ಯಾಹ್ನ 3 ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಜೊತೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಸಮ್ಮೇಳನಾಧ್ಯಕ್ಷ ಬದುಕು ಬರಹ ಕುರಿತು ಸಾಹಿತಿ ಸಂದೀಪ್ ಭಟ್ ಮಾತನಾಡುವರು. ಸಂವಾದದಲ್ಲಿ ಶಿಕ್ಷಣ ತಜ್ಞ ಎನ್ಎಸ್ ಹೆಗ್ಡೆ, ಕಾಲೇಜು ಉಪನ್ಯಾಸಕ ವಿಆರ್ ಭಟ್, ಬರಹಗಾರ ಶಂಕರ್ ಗೌಡ ಗುಣವಂತೆ ಪಾಲ್ಗೊಳ್ಳುವರು. ಮಧ್ಯಾಹ್ನ 4:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ. ಜಿಲ್ಲಾ ಕಸಾಪ ಬಿಎನ್ ವಾಸರೆ ಅಧ್ಯಕ್ಷತೆ ವಹಿಸುವರು. ಹಿರಿಯ ಸಾಹಿತಿ ಸುಮುಖಾನಂದ ಜಲವಳ್ಳಿ ಸಮಾರೋಪ ಮಾತನಾಡುವರು. ಸಾಧಕರಿಗೆ ಸನ್ಮಾನದಲ್ಲಿ ಸಾರಿಗೆ ಉದ್ಯಮಿ ವೆಂಕಟರಮಣ ಹೆಗಡೆ, ಸಹಕಾರ ಕ್ಷೇತ್ರದ ಜಿಜಿ ಶಂಕರ್, ರಂಗಭೂಮಿ ಕ್ಷೇತ್ರದ ರಾಮಗೌಡ, ಕೌಶಲ್ಯ ಕ್ಷೇತ್ರದ ಅಬ್ದುಲ್ ವಹಾಬ್ ಉಸ್ಮಾನ್, ಕಾಷ್ಟಶಿಲ್ಪಿ ಗಂಗಾಧರಾಚಾರಿ, ಜನಪದ ಹಾಡುಗಾರ್ತಿ ಗೌರಿ ನಾಯ್ಕ್, ಪತ್ರಕರ್ತ ಸತೀಶ್ ತಾಂಡೇಲ್, ಸಾಹಿತಿ ಸುರೇಶ್ ನಾಯ್ಕ್, ಶಿಕ್ಷಕ ವಿಷ್ಣು ಪಟ್ಗಾರ್, ಯಕ್ಷಗಾನ ನಾರಾಯಣ್ ಹೆಗಡೆ ಇವರನ್ನ ಸನ್ಮಾನಿಸಲಾಗುವುದು. ಮಂಜುನಾಥ್ ಹೆಗಡೆ ಮೂರ್ತಿ ಅವರ ವೇದಿಕೆ, ಆಮೇಲೆ ನೆನಪಿನ ದ್ವಾರಗಳು ದೇವಗಂತ ರಾಮಚಂದ್ರ ಶಾಸ್ತ್ರಿ ಸೂರಿ, ದೇವಗಂತ ಗಣೇಶ್ ನಾರಾಯಣ ನಾಯ್ಕ್ ಮಗುವ, ದೇವಗಂತ ಗಣಪತಿ ಭಟ್ಟ ಕಣಿದು ದ್ವಾರಗಳು. ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀ ಹೊನ್ನಪ್ಪಯ್ಯ ಗುರುಗಳ ಹಿರಿಯ ಸಾಹಿತಿಗಳು ದೀಕ್ಷತೆ ವಹಿಸಿ ನೆರವೇರಿಸಿಕೊಂಡಿದ್ದಾರೆ. ಬೆಳಿಗ್ಗೆ 8:00 ರಾಷ್ಟ್ರಧ್ವಜಾರೋಹಣ ಪರಿಷತ್ತಿನ ರಾಷ್ಟ್ರಧ್ವಜಾರೋಹಣವನ್ನು ಪ್ರವೀಣ್ ಎಸ್ ಕರಾಂಡೆ ತಹಶೀಲ್ದಾರ್ ನೆರವೇರಿಸಿಕೊಡ್ತಾ ಇದ್ದಾರೆ. ಪರಿಷತ್ತಿನ ಧ್ವಜಾರೋಹಣವನ್ನು ಜಿಲ್ಲಾಧ್ಯಕ್ಷರಾದ ಶ್ರೀ ಬಿಎನ್ ವಾಸರೆ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ನಾಡಧ್ವಜಾರೋಹಣ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಂದ, ಆಮೇಲೆ ಎಲ್ಲ ಗೌರವ ಉಪಸ್ಥಿತಿಯಲ್ಲಿ ಪಂಚಾಯತಿನ ಸದಸ್ಯರು ಇರ್ತಾರೆ. ಆಮೇಲೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ 9 ಗಂಟೆಗೆ. ಸಮ್ಮೇಳನದ ಮೆರವಣಿಗೆ ಚಾಲನೆಯನ್ನ ಶ್ರೀ ವೆಂಕಟರಮಣ ಹೆಗಡೆ ಮಾಲಕರು ಶ್ರೀಕುಮಾರ ಸಮೂಹ ಸಂಸ್ಥೆಯನ್ನು ಇವರು ನೆರವೇರಿಸಿಕೊಡ್ತಾರೆ. ಇದರಲ್ಲಿ ಗೌರವ ಉಪಸ್ಥಿತಿಯನ್ನು ಆ ಮುಗುವ ಪಂಚಾಯತ್ನ ಸದಸ್ಯರು ಮತ್ತು ಆ ಭಾಗದ ವ್ಯಕ್ತಿಗಳು ಉಪಸ್ಥಿತರಿರುತ್ತಾರೆ. ಶ್ರೀ ಎಚ್.ಎಸ್. ಗುಲ್ಗಾರ್ ಅವರು, ಹೊನ್ನಪ್ಪಯ್ಯ ಶೇಷ ಗುಲ್ಗಾರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಕೌಲಿಕ್ಕಿಯಲ್ಲಿ ಫೆಬ್ರವರಿ 1ರಂದು ನಡೆಯಲಿಕ್ಕಿದೆ. ಈಗಾಗಲೇ 2-3 ಸಭೆಗಳು ಕೌಲಿಕ್ಕಿಯಲ್ಲಿ ಆಗಿದೆ. ಅಲ್ಲಿಯ ಸಾರ್ವಜನಿಕರು ಹಾಗೂ ಅನೇಕ ಜನ ಮಹನೀಯರು ಈ ಸಮ್ಮೇಳನದ ಯಶಸ್ಸಿಗಾಗಿ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುವುದರ ಮೂಲಕ ಊಟ ಮತ್ತು ಉಪಹಾರದ ವ್ಯವಸ್ಥೆನ ಆ ಭಾಗದ ಗಣ್ಯರು ಮತ್ತು ಸಾರ್ವಜನಿಕರು ಸೇರಿ ಹೇಳುವಂತಹ ಮಾತುಗಳನ್ನ ಪರಿಷತ್ತಿಗೆ ಅವರು ಹೇಳಿದ್ದಾರೆ. ಈ ಸಮ್ಮೇಳನಕ್ಕಾಗಿ ಈಗಾಗಲೇ ಇವತ್ತು ಲೋಗೋಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಜೊತೆಗೆ ಆಮಂತ್ರಣ ಪತ್ರಿಕೆಯನ್ನ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು ವಿಶೇಷವಾದ ತಯಾರಿ ಎಲ್ಲ ನಾವು ಮಾಡಿಕೊಂಡಿದ್ದೇವೆ. ಹೊನ್ನಾವರ ತಾಲೂಕಿನ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯುವಲ್ಲಿ ಎಲ್ಲ ಹೊನ್ನಾವರ ತಾಲೂಕಿನ ಸಾರ್ವಜನಿಕರು, ಹಿರಿಯರು, ಗಣ್ಯರು ಸಹಕರಿಸಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ಸಮ್ಮೇಳನದ ಯಶಸ್ಸಿಗೆ ಎಲ್ಲರೂ ತೊಡಗಿಸಿಕೊಳ್ಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ತಾಲೂಕಾ ಸಾಹಿತ್ಯ ಸಮ್ಮೇಳನಕ್ಕೆ ಯಾವುದೇ ರೀತಿ ಅನುದಾನ ಇಲ್ಲ ಹೇಳಿ ಕೇಂದ್ರ ಅಧ್ಯಕ್ಷರು ಈಗಾಗಲೇ ತಾಲೂಕಾ ಘಟಕಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಅನುದಾನ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿಯೂ ಸಹ ಹೊನ್ನಾವರ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸುತ್ತಿರುವುದು ಅದು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕಾ ಸಾಹಿತ್ಯ ಪರಿಷತ್ತಿಗೆ ತುಂಬಾ ಹೆಮ್ಮೆಯನ್ನ ತರುವಂತ ವಿಷಯವಾಗಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಪಿಆರ್ ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಸುಧೀಶ್ ನಾಯ್ಕ್ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿಗಳಾದ ಗಜಾನನ್ ನಾಯ್ಕ್, ಎಚ್ಎಂ ಮಾರುತಿ, ಕೋಶಾಧ್ಯಕ್ಷ ನಾರಾಯಣ್ ಹೆಗಡೆ, ಹಿರಿಯ ಸದಸ್ಯರಾದ ಜನಾರ್ದನ್ ಕಾಣ್ಕೋಣ್ಕರ್, ಮಹೇಶ್ ಭಂಡಾರಿ, ಬಿಎನ್ ಹೆಗಡೆ, ಸಾಧನಾ ಬರ್ಗಿ, ಆರ್ಕೆ ಮುಕ್ರಿ, ಕೇಶವ್ ಶೆಟ್ಟಿ ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.